ನೀಟಲ್ಲಿ ಕಮ್ಮಿ ಸ್ಕೋರ್ ಬಂದಿದ್ಯಾ? MBBS ಮಾಡಬೇಕಾ? ಹಾಗಿದ್ರೆ ಏನು ಕೂಡ ತಲೆಗೆಡ್ಸ್ಕೊಬಿಡಿ. ಯಾಕೆಂದ್ರೆ ಇನ್ಸ್ಪೈರ್ ಅಕಾಡೆಮಿ ಕಡೆಯಿಂದ ಲಾಂಗ್ ಟರ್ಮ್ ಕೋಚಿಂಗ್ ನ ಜೂನ್ 15ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇಂದ ಯಾರು ಕೋಚಿಂಗ್ ಪಡ್ಕೊಂಡಿದ್ದಾರೆ ಈಗಾಗಲೇ ಒಂದು ಮೆಡಿಕಲ್ ಸೀಟ್ ನ ಪಡ್ಕೊಳ್ಳೋಕೆ ಎಲಿಜಿಬಲ್ ಆಗಿದ್ದಾರೆ. ಜೊತೆಗೆ 95% ಸಕ್ಸಸ್ ರೇಟ್ ಇದೆ. ಇದರಲ್ಲಿ ನೀವು ನೋಡ್ಬೋದು 200 ಮಾರ್ಕ್ಸು 250 ಮಾರ್ಕ್ಸ್ ತೆಗೆದಿರೋರೆಲ್ಲ 500 650ವರೆಗೂ ಕೂಡ ಈ ವರ್ಷ ರೀಚ್ ಆಗಿದ್ದಾರೆ ಲಾಂಗ್ ಟರ್ಮ್ ಕೋಚಿಂಗಲ್ಲಿ. ನಿಮಗೂ ಕೂಡ ಒಂದು ಬೆಸ್ಟ್ ಕೋಚಿಂಗ್ ಬೇಕು ಲಾಂಗ್ ಟರ್ಮ್ಗೆ ಅಂದರೆ ಈ ಒಂದು ಉಡುಪಿ ಮಂಗಳೂರು ಇರುವಂಥ ಇನ್ಸ್ಪೈರ್ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ. ನೀವೆಲ್ಲರೂ ಕೂಡ ನೀಟ್ ಕೀ ಆನ್ಸರ್ನ ನೋಡಿದಿರಾ ಅಂತ ಅನ್ಕೋತೀನಿ. ಲಾಗಿನ್ ಆಗಿಬಿಟ್ಟು ಅಲ್ಲಿ ನಿಮ್ಮ ಕಂಪ್ಲೀಟ್ OMS ಶೀಟ್ನ ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ. ಅದರಲ್ಲಿ ನಿಮ್ಮ ಏನೋ ಒಂದು ಆನ್ಸರ್ ಮಾಡಿರ್ತೀರಲ್ಲ, ಅದ್ರಲ್ಲಿ ರೈಟ್ ಆನ್ಸರ್ ಯಾವುದು, ರಾಂಗ್ ಆನ್ಸರ್ ಯಾವುದು ಎಲ್ಲ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುತ್ತೆ. ಆ ಒಂದು ಬೇಸಿಸ್ ಮೇಲೆ ನಿಮ್ಮ ಮಾರ್ಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅಂತ ಅನ್ಕೋತೀನಿ. ಮತ್ತು ನೆಗೆಟಿವ್ ಮಾರ್ಕ್ಸ್ ನೀವು ಮೈನಸ್ ಮಾಡಬೇಕಾಗುತ್ತೆ ರಾಂಗ್ ಆನ್ಸರ್ಸ್ಗೆ. ಅದೆಲ್ಲ ಕೂಡ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಅದೇ ನಿಮ್ಮ ಫೈನಲ್ ರಿಸಲ್ಟ್ ಆಗಿರುತ್ತೆ. ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ರಿಸಲ್ಟಲ್ಲಿ ಅಂದರೆ 1-2 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು ಅಷ್ಟೇ. ಇನ್ನೇನು ಚೇಂಜಸ್ ಆಗಲ್ಲ, ಅದೇ ಫೈನಲ್ ಆಗಿರುತ್ತೆ. ರಿಸಲ್ಟ್ ನಿಮಗೇನೋ ಇನ್ನೂ ಶಾರ್ಟ್ಲಿ ಬರುತ್ತೆ. ಆದರೆ ನಿಮಗೆ ಕಾಮನ್ ಆಗಿ ಡೌಟ್ ಇರುತ್ತೆ, ಇವಾಗ ನಿಮ್ಗೆ ಏನಾದರೂ ಒಂದು ಸೀಟ್ ಸಿಗುತ್ತಾ ಸಿಗಲ್ವಾ, ಇವಾಗ ಕಟ್ ಆಫ್ ಏನಾದರೂ ವೇರಿ ಆಗುತ್ತಾ ನೀಡ್ದು ಅಂತ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು ಕ್ಯಾಟಗರಿಗಳ ಬಗ್ಗೆ, ಮತ್ತು ಇಲ್ಲಿ ಯಾವ ರೀತಿ ರಿಸರ್ವೇಷನ್ ಇದೆ, ಮತ್ತು ನಿಮಗೆ ಯಾವ ರೀತಿ ಸೀಟ್ಸ್ ಅವೈಲಬಿಲಿಟಿ ಇದೆ, ಇದ್ರ ಬಗ್ಗೆ ಆಗಲೇ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದೆ. ನಿಮ್ಮ ಒಂದು ಕೀ ಆನ್ಸರ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅದೇನಾದರೂ ನೀವು ವಾಚ್ ಮಾಡಿದ್ದೀರಾ ಅಂದರೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಇರುತ್ತೆ. ವಾಚ್ ಮಾಡಿಲ್ಲ ಅಂದರೆ ಆ ಒಂದು ವಿಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋ ಮುಗಿದ ಮೇಲೆ ವಾಚ್ ಮಾಡಿ, ಸರಿನಾ? ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕಟ್ ಆಫ್ ನೋಡ್ಬೇಕಾದ್ರೆ ನಿಮ್ಮ ಕ್ಯಾಟಗರಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು 1G ಅಂದರೆ ಕ್ಯಾಟಗರಿ 1 ಜನರಲ್ ಅಂತ, 1K ಅಂದರೆ ಕ್ಯಾಟಗರಿ 1 ಕನ್ನಡ ಮೀಡಿಯಮ್ ಅಂತ, 1R ಅಂದರೆ ಕ್ಯಾಟಗರಿ 1 ರೂರಲ್ ಅಂತ. ಇದೇ ರೀತಿ ಎಲ್ಲ ಕ್ಯಾಟಗರಿಗೂ ಕೂಡ ಇರುತ್ತೆ, ಸರಿನಾ? ಹೈದರಾಬಾದ್ ಕರ್ನಾಟಕ ಆದರೆ ಏನಾಗಿರುತ್ತೆ ಅಂದರೆ ಇಲ್ಲಿ H ಅಂತ ಆ್ಯಡ್ ಆಗುತ್ತೆ. ಇಲ್ಲಿ ನೀವು ಕಣ್ಮುಂದೆ ಏನು ನೋಡ್ತಾ ಇರಲ್ಲ, ಇದು ಕಟ್ ಆಫು, ಇದು ಪ್ರೀವಿಯಸ್ ಇಯರ್ದು ಮಾಕ್ ರೌಂಡು ಮತ್ತು ಫಸ್ಟ್ ರೌಂಡ್ ಕಟ್ ಆಫ್ ಬೇಸಿಸ್ ಮೇಲೆ ಈ ಒಂದು ಕಟ್ ಆಫ್ ಡಿಸೈನ್ ಆಗಿರುತ್ತೆ, ಸರಿನಾ? ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಟ್ ಆಫ್ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದೆ. 1-2 ಮಾರ್ಕ್ಸ್ ಜಾಸ್ತಿ ಜಂಪ್ ಮುಂದೆ ಇದೆ ಅಂದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ 5-10 ಮಾರ್ಕ್ಸ್ ಹಿಂದೆ ಇದೆ ಅಂದರೆ ಆವಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರೋದು, ಇವಾಗ ಕಾಲ್ ಮಾಡ್ತಾ ಇರೋದು ಸಾಕಷ್ಟು ಜನ. ಅಲ್ಲಿ ಕಾಲ್ ಮಾಡಿ ಕೇಳೋದೇನೆಂದರೆ ಮಾರ್ಕ್ಸ್ ಇಷ್ಟು ಬಂದಿದೆ, ನಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಏನಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅದು ಸೆಕೆಂಡ್ರಿ. ನೀವು ಈ ನೀಟ್ ಎಕ್ಸಾಮ್ ಬರ್ದಿದ್ದೀರ ಅಂದರೆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ, ಸರಿನಾ? ಕಾಲೇಜ್ ಲೆಸ್ಸು ನಿಮ್ಗೆ ಯಾವ್ದು ಬೇಕಾದನ್ನ ಹಾಕಿ, ಸಿಕ್ಕಿಲ್ಲ ಅಂದರೆ ನೆಕ್ಸ್ಟು ಪ್ಲ್ಯಾನ್ ಬಿನ ನೋಡ್ಕೋಬೇಕಾಗುತ್ತೆ ನೀವು. ಇವಾಗ ನಿಮಗೆ ಕಟ್ ಆಫು ವೇರಿ ಆಗುತ್ತಾ ಆಗಲ್ವ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವು ಕೀ ಆನ್ಸರಲ್ಲಿ ನೋಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಮಾರ್ಕ್ಸ್ಗಳನ್ನ ಸೇಮ್ ಅದೇ ರೇಂಜಲ್ಲಿ ನಿಮಗೆ ಇವಾಗ ಫೈನಲ್ ರಿಸಲ್ಟು ಕೂಡ ಬರುತ್ತೆ. ಇವಾಗ ನಿಮಗೆ ಈ ಒಂದು ಮಾರ್ಕ್ಸ್ಗಳೇನು ನೋಡ್ತಾ ಇರಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಎಲ್ಲ ಕ್ಯಾಟಗರಿದು ಕೂಡ, ಇದು ಬಂದ್ಬಿಟ್ಟು ವೇರಿ ಆಗುತ್ತಾ ಆಗಲ್ವಾ, ಡಿಕ್ರೀಸ್ ಆಗುತ್ತಾ ಅಂತ ಕೇಳ್ತಾ ಇರೋದು ಎಲ್ಲ ಕೂಡ ಕಾಮನ್ ಆಗಿ ಕ್ವಶನು. ಇಲ್ಲಿ ನೋಡಿ, ಇಲ್ಲಿ ಏನು ನೋಡ್ತಾ ಇರಲ್ಲ ಮಾರ್ಕ್ಸು ಸೇಮ್ ಇಷ್ಟೇ ಮಾರ್ಕ್ಸ್ ಇರುತ್ತೆ. ಆದರೆ 1-2 ಮಾರ್ಕ್ಸ್ ಕಮ್ಮಿ ಆಗ್ಬೋದು. ಯಾವಾಗ ಅಂದರೆ ಇವಾಗ NMCಗೆ ಏನು ಕಾಲೇಜಸ್ ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಒಂದು ಪ್ರಪೋಸಲ್ ಕಳಿಸಿದಾರಲ್ಲ ಅದು, ಮತ್ತು ಒಂದು ಸೀಟ್ ಇನ್ಕ್ರೀಸ್ ಮಾಡೋಕ್ಕೆ ಏನೊಂದು ಪ್ರಪೋಸಲ್ ಕಳಿಸಿದಾರಲ್ಲ, ಎರಡೂ ಕೂಡ ಅಪ್ರೂವ್ ಆಗಿ ಬಂತು ಅಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ಯಾಟಗರಿಗೂ ಕೂಡ ಒಂದು ಏನು ಆ್ಯಕ್ಟ್ ಇದೆಯಲ್ಲ ರಿಸರ್ವೇಷನ್ ಆ್ಯಕ್ಟ್ ಪ್ರಕಾರ ಸೀಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಕ್ಯಾಟಗರಿಲೂ ಕೂಡ ಸೀಟ್ ಇನ್ಕ್ರೀಸ್ ಆಗುತ್ತೆ. ಸೀಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲೊಂದು 5 ಮಾರ್ಕ್ಸ್ ಕಟ್ ಆಫ್ ಒಂಚೂರು ರಿಡ್ಯೂಸ್ ಆಗ್ಬೋದು, ಅಥವಾ ಏನು ಕಟ್ ಆಫ್ ನೋಡ್ತಾ ಇರಲ್ಲ ಇದೇ ಮೇಂಟೈನ್ ಆಗ್ಬೋದು. ನಿಮ್ಗೇನು ಕೂಡ ತೊಂದರೆ ಇರಲ್ಲ, ಸ್ವಲ್ಪ ಜಾಸ್ತಿ ಜನಕ್ಕೆ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಇನ್ ಕೇಸ್ ವರ್ಸ್ಟ್ ಕೇಸ್ ಏನಾದರೂ ಆಯಿತು, ಇವಾಗ ನಿಮಗೆ ಸೀಟ್ ಇನ್ಕ್ರೀಸ್ ಆಗಲಿಲ್ಲ, ಸೇಮ್ ಅದೇ ರಿಮೈನ್ ಆಯಿತು, ಏನು ಅಪ್ರೂವ್ ಕೊಡಲಿಲ್ಲ ಅವರು ಅಂದರೆ ಇಲ್ಲಿ ನೀವು ಕಟ್ ಆಫ್ ಮಾರ್ಕ್ಸ್ಗಳು ಏನು ನೋಡ್ತಾ ಇರಲ್ಲ ಇದಕ್ಕಿಂತ 10-30 ಮಾರ್ಕ್ಸ್ ಜಂಪ್ ಆಗ್ಬೋದು. ಅದು ಕೂಡ ಏನಾಗುತ್ತೆ ಅಂದರೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿ ಜಂಪ್ ಆಗುತ್ತೆ. ಇಲ್ಲಿ SC/ST ಅವ್ರಿಗೆ ಒಂದು 10 ಮಾರ್ಕ್ಸ್ ಜಂಪ್ ಆಗ್ಬೋದು, ಜನರಲ್ ಮೆರಿಟ್ ಅವ್ರಿಗೆ ಒಂದು 20 ಮಾರ್ಕ್ಸ್ ಜಂಪ್ ಆಗ್ಬೋದು, 3 ಅವ್ರಿಗೆ ಒಂದು 15 ಮಾರ್ಕ್ಸ್ ಜಂಪ್ ಆಗ್ಬೋದು. ಆ ರೀತಿ ಒಂದು ಜಂಪ್ ಆಗುತ್ತೆ ಕಟ್ ಆಫು, ಸರಿನಾ? ಈ ರೀತಿ ನಿಮಗೆ ವೇರಿ ಆಗುತ್ತೆ. ಮತ್ತು ನಿಮ್ಗೇನು ಸೀಟ್ ಇನ್ಕ್ರೀಸ್ ಆಗುತ್ತಾ ಆಗಲ್ವಾ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮಗೆ ಕೌನ್ಸಿಲಿಂಗಿಂದ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಅದು ನೋಡಿದ್ರೆ ನಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ
ಕಾಲ್ ಸಪೋರ್ಟ್ ನಿಮಗೆ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನೀವು ಮೆಂಬರ್ಶಿಪ್ನ ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಕಾಲ್ ಸಪೋರ್ಟ್ ಇರುತ್ತೆ. ಇಲ್ಲ ಅಂದರೆ ನೀವು ಮೆಂಬರ್ಶಿಪ್ ಪರ್ಚೇಸ್ ಮಾಡಬೇಕಂದ್ರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಎಷ್ಟು ಪ್ರೈಸ್ ಇರುತ್ತೆ ಏನು ಎಲ್ಲನೂ ಕೂಡ. ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ವ್ಯಾಲಿಡ್ ಇರುತ್ತೆ. ಯಾರಿಗೆ ನೀಡ್ ಇರುತ್ತೆ, ಯಾರಿಗೆ ಗೆಲ್ಲಬೇಕು ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ.